ಎದುರು ಹಾಕೊಂಡು ಸರ್ಕಾರವನ್ನ ನಡೆಸುವುದು ಕಷ್ಟ. 8 ದಿನಗಳಾದ್ರೂ ಮುಗಿಯುತ್ತಿಲ್ಲ ರೈತರ ಕಬ್ಬಿನ ಒಂದು ಕಿಚ್ಚು. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಜಿಲ್ಲಾ ನಾಯಕರು ಫುಲ್ ಸೈಲೆಂಟ್ ಅಂಡ್ ಗಪ್ಚುಪ್. ಕಬ್ಬಿನ ದರ ನಿಗದಿಗಾಗಿ ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಹಿನ್ನೆಲೆ ಸಾಧ್ಯತೆ. ಕೊರೆಯುವ ಚಳಿಯಲ್ಲಿ ರೈತರ ಸಮಗ್ರ ನಿಲ್ಲದ ಹೋರಾಟ. ಮನೆ, ಮಠ, ಶಾಲಾ, ಕಾಲೇಜ್ ಆ ವಿಭಾಗದಲ್ಲಿ ಬಂದ್ ಆಗಿವೆ. ಕಬ್ಬು ಬೆಳೆಗಾರನ ಎದುರು ಹಾಕೊಂಡು ಸರ್ಕಾರವನ್ನ ನಡೆಸುವುದು ಏನಕ್ಕೆ ಕಷ್ಟ ಅಂತಂದ್ರೆ, ಒಂದು ಕಡೆ ವಿಭಾಗದಲ್ಲಿ ಸಾಕಷ್ಟು ಏನಾಗ್ತಿದೆ ಅಂತಂದ್ರೆ ಚರ್ಚೆಗಳಾಗ್ತಿದೆ, ನಿಲ್ಲದ ಹೋರಾಟಗಳಾಗ್ತಿದೆ. ಇನ್ನು ಹೋರಾಟದ ಕಿಚ್ಚು ಯಾವ ರೀತಿಯಾಗಿ ಆ ವಿಭಾಗವನ್ನ ಸುಡ್ತಿದೆ ಅಂತಂದ್ರೆ, ಮನೆ, ಮಠ ಪ್ರತಿಯೊಂದನ್ನು ತೊರೆದು ರೈತರು ಸತತ 8 ದಿನಗಳ ಕಾಲ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಹೋರಾಟವನ್ನ ಮಾಡ್ತಿದ್ದಾರೆ. ಯಾವ ಒಂದು ಉದ್ದೇಶಕ್ಕಾಗಿ ಅಂತಂದ್ರೆ, ಕೇವಲ 1 ಟನ್ಗೆ ಏನ್ ಮಾಡಿ ಅಂತಂದ್ರೆ 3,500 ರೂಪಾಯಿನ ನೀವು ಸರ್ಕಾರದಿಂದ ಕಬ್ಬಿನ ಬೆಳೆಗಾರರಿಗೆ ಒಂದು ಹಣವನ್ನ ನಿಗದಿ ಮಾಡಿ ಅಂತ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಾಡಿದಾರಂತೆ ಕಣ್ರಿ. ಆದ್ರೆ ನಮ್ಮ ಒಂದು ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ, ಯಾರು ಯಾವ ಬೆಳೆಯನ್ನ ಚೆನ್ನಾಗಿ ಬೆಳಿತಾರೋ ಅವರಿಗೆ ಇಲ್ಲಿ ಏನಾಗ್ತಿಲ್ಲ ಅಂತಂದ್ರೆ ಆ ಬೆಳೆಗೆ ಸಂಪೂರ್ಣವಾದ ಒಂದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಇದು ಪ್ರತಿಯೊಬ್ಬ ಒಂದು ರೈತರ ವಾದ. ಇದು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.